ಸ್ಕ್ರೀನ್ ಮೇಲೆ ಮಿಂಚುತ್ತಾ ಇದ್ದಂತಹ ಆಂಕರ್ ಅನುಶ್ರೀ ಪಾಪ ಸಿಂಗಲ್ ಆಗಿ ನಿರೂಪಣೆ ಮಾಡ್ತಾ ಇದ್ರು. ಈಗ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾ ಇದ್ದಾರೆ. ಪಡ್ಡೆ ಹುಡುಗರ ಮನೋಮಂದಿರದಲ್ಲಿ ಅನುಶ್ರೀಯ ಮುಖಗಳು ಎಷ್ಟು ಬಾರಿ ಬಂದು ಹೋಗಿಲ್ಲ ಹೇಳಿ. ಆ ಅನುಶ್ರೀ ಈಗ ಸಂಸಾರ ಜೀವನಕ್ಕೆ ಕಾಲಿಡುತ್ತಾ ಇದ್ದಾರೆ. ಆಗಲಿ ಒಳ್ಳೆಯದಾಗಲಿ. ವೈರಲ್ ಆಗಿದೆ ಅನುಶ್ರೀ ವೆಡ್ಡಿಂಗ್ ಕಾರ್ಡು. ಆಗಸ್ಟ್ 28ನೇ ತಾರೀಕು ಆಂಕರ್ ಅನುಶ್ರೀ ಕಲ್ಯಾಣವಂತೆ. ವೈರಲ್ ಆಗಿದೆ ಅನುಶ್ರೀ ವೆಡ್ಡಿಂಗ್ ಕಾರ್ಡು. ವೆಡ್ಡಿಂಗ್ ಕಾರ್ಡ್ನಲ್ಲಿ ಅನುಶ್ರೀ ತಂದೆಯ ಹೆಸರು ಉಲ್ಲೇಖವಿಲ್ಲ. ಶ್ರೀಮತಿ ಶಶಿಕಲಾ ತಂದೆಯ ಹೆಸರು ಉಲ್ಲೇಖ ಇಲ್ಲ. ಶ್ರೀಮತಿ ಶಶಿಕಲಾ ಅವರ ಪುತ್ರಿ ಎಂದಷ್ಟೇ ಉಲ್ಲೇಖ. ಚರ್ಚೆಗೆ ಗ್ರಾಸವಾದ ಅನುಶ್ರೀ ವೆಡ್ಡಿಂಗ್ ಕಾರ್ಡ್. ಸಂಭ್ರಮ ಬೈ ಸ್ಪಾನ್ ಲೈನ್ಸ್ ಸ್ಟುಡಿಯೋದಲ್ಲಿ ಆಗಸ್ಟ್ 28ನೇ ತಾರೀಕು ಗುರುವಾರ ಬೆಳಗ್ಗೆ 10:56ಕ್ಕೆ ಅನುಶ್ರೀಯ ಮದುವೆ ಆಗುತ್ತೆ. ರೋಷನ್ ಜೊತೆ ಸಪ್ತಪದಿಯನ್ನ ತುಳಿಯಲಿದ್ದಾರೆ ಅನುಶ್ರೀ. ಆಕೆಯ ವೆಡ್ಡಿಂಗ್ ಕಾರ್ಡ್ ಅನ್ನು ತೋರಿಸ್ತಾ ಇದ್ದೀವಿ. ಆಕೆಗೆ ಒಳ್ಳೇದಾಗಲಿ, ಆಕೆಯ ಮದುವೆಗೂ ಕೂಡ ಶುಭವಾಗಲಿ. ಇಲ್ಲಿ ಸುದ್ದಿ ಏನು ಅಂತ ಕೇಳಿದ್ರೆ, ಸಾಮಾಜಿಕವಾಗಿ ಗುರುತಿಸಿಕೊಂಡಂಥ ಆ್ಯಂಕರು, ಆ ಆ್ಯಂಕರ್ನ ಕೆಲವೊಂದು ವಿಚಾರಗಳು ಜನಸಾಮಾನ್ಯರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ತಿಳಿಸಬೇಕಾದದ್ದು ನಮ್ಮ ಕರ್ತವ್ಯ. ಇದು ಕೆಲವರಿಗೆ ಇರಿಟೇಟ್ ಅನ್ನಿಸ್ಬೋದು, ಇನ್ನೂ ಕೆಲವರಿಗೆ ಇಷ್ಟ ಆಗಬಹುದು. ಇರಿಟೇಟ್ ಆದವರನ್ನು ಸಂತೋಷಪಡಿಸೋದಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಸೊ ಈಗ ವಿಷಯ ಏನು ಅಂತ ಹೇಳಿದ್ರೆ, ಅನುಶ್ರೀ ಅವರ ವೆಡ್ಡಿಂಗ್ ಕಾರ್ಡ್ನಲ್ಲಿ ತಂದೆಯ ಹೆಸರು ಪದ್ಧತಿ, ಒಂದು ಭಾರತೀಯ ಸಂಪ್ರದಾಯದಂತೆ ತಂದೆಯ ಹೆಸರು, ಆದರೆ ತಂದೆಯ ಹೆಸರು ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಚರ್ಚೆಗೆ ಗ್ರಾಸವಾಯಿತು ಈ ಒಂದು ವಿಚಾರ. ಶ್ರೀಮತಿ ಶಶಿಕಲಾ ಅವರ ಪುತ್ರಿ ಎಂದಷ್ಟೇ ಉಲ್ಲೇಖ. ಅವರವರ ಕುಟುಂಬದ ಪ್ರೈವಸಿ ವಿಚಾರಗಳು, ಅವರಿಗೆ ಸರ್ವ ಸ್ವಾತಂತ್ರ್ಯವೂ ಇದೆ, ಅದನ್ನು ಹೈಡ್ ಆಗಿಟ್ಕೊಳ್ಳೋದಕ್ಕೆ. ಅದರ ಕ್ಲಾರಿಟಿಯನ್ನು ನಾವು ಕೇಳ್ತಾ ಇಲ್ಲ. ಬಟ್ ಅವರ ವೆಡ್ಡಿಂಗ್ ಕಾರ್ಡ್ನಲ್ಲಿ ಈ ತರಹದ್ದೊಂದು ಬದಲಾವಣೆಗಳಾಗಿದ್ದಾವೆ. ತಂದೆಯ ಹೆಸರು ಕಾಣಿಸ್ತಾ ಇಲ್ಲ, ಕೇವಲ ತಾಯಿಯ ಮಗಳು ಎನ್ನುವಂತಹದ್ದು ಮಾತ್ರ ಉಲ್ಲೇಖ ಇದೆ. ಸೊ ಸಂಭ್ರಮ ಬೈ ಸ್ಪಾನ್ ಲೈನ್ಸ್ ಸ್ಟುಡಿಯೋಸ್ನಲ್ಲಿ ಮದುವೆ ಎಂದು ಹೇಳಲಾಗ್ತಿದೆ. ಆಗಸ್ಟ್ 28ನೇ ತಾರೀಕು ಗುರುವಾರ ಬೆಳಿಗ್ಗೆ 10:56 ಸಮಯಕ್ಕೆ ಅನುಶ್ರೀಯ ಮದುವೆಯಾಗುತ್ತೆ. ರೋಷನ್ ಜೊತೆ ಸಪ್ತಪದಿ ತುಳಿಯಲಿರುವಂಥ ಅನುಶ್ರೀ ಇನ್ನು ಏಕಾಂಗಿ ನಿರೂಪಣೆ ಬಳಿಕ ಅರ್ಧಾಂಗಿ ಆಗ್ತಾ ಇರತಕ್ಕಂತಹ ಅನುಶ್ರೀಗೆ ನಾವು ಫ್ರೀಡಮ್ ಟಿವಿಯ ಎಲ್ಲ ಸಿಬ್ಬಂದಿಗಳ ಪರವಾಗಿಯೂ ಕೂಡ ಶುಭವನ್ನ ಹಾರೈಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.